ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಪಂಚಾಯತ್ ಮೆಂಬರ್ ಕಾవాలి, ಇಲ್ಲಿ ಸೈನ್ ಕೊಡೋದಕ್ಕೆ ಈ ತರ ಇಲ್ಲ. ಪಂಚಾಯತ್ ಮೆಂಬರ್ ಸೈನ್ ಮಾಡ್ತಾರೆ. ಕೊಡ್ತೀವಿ, ಆವಾಗೆ ಅಂತ ಟೈಮ್ ಕೊಡ್ತೀವಿ, ಕೂತ್ಕೊಳ್ಳಿ. ಕೊಡಿ 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 ಅವರು ಸಮಸ್ಯೆ. ಸರ್, ನೀವು ಮಾತಾಡ್ತಾ ಇದ್ದೀರಾ, ನಿಮ್ದೆಲ್ಲ ಹೇಳ್ತಿದ್ದೀರಾ, ಯಾರು ಏನು ಕ್ವಶನ್ ಕೇಳ್ತಾ ಇಲ್ಲ. ಈವನ್ ಸ್ಟೇಜ್ ಮೇಲೆ ಇರೋರು ಮಾತಾಡ್ತಾ ಇದಾರೆ, ಇಲ್ಲಿರೋರು ಮಾತಾಡ್ತಾ ಇದಾರೆ. ಡಿಪಾರ್ಟ್ಮೆಂಟ್ ಅವ್ರು ಮಾತ್ರ ಅವ್ರವ್ರ ವಿಷಯ ಹೇಳಿದ್ರೆ ನಾಮಕಾವಸ್ಥೆ ಹೇಳ್ಬೇಕು. ನಮ್ಮ ಸಮಸ್ಯೆಗಳು ಕೇಳಕ್ ತಾನೇ ಕರೆದಿದ್ದೀರಾ. ಅವ್ರು ಹೇಳ್ತಾ ಇರೋದು ಸರ್ ಯಾರಿಗೂ ಅರ್ಥನ ಆಗ್ತಾ ಇಲ್ಲ. ಇಲ್ಲಿ ಯಾರು ಕ್ವಶನ್ ಕೇಳ್ತಾ ಇಲ್ಲ. ಅಲ್ಲಿ ಆಯ್ತು, ಇನ್ನೂ ಎಷ್ಟು ಅವರ್ ಕೂತ್ಕೋಬೇಕು ಹೇಳಿ ಸರ್. ಆಯ್ತು, ಮುಗಿಸ್ತೀವಿ ಸರ್, ಆಮೇಲೆ ಕೇಳ್ತೀವಿ ಸರ್. ಪಿಡಿಒ ಸರ್, ನಮ್ ರೋಡಿ ನಿಮ್ಮ ಪಂಚಾಯತಿಯಿಂದ ಇರೋ ಹುಲಿಮಂಗ್ಲಕ್ಕೆ ಸೇರಿದ್ಯಾ ಇಲ್ವಾ? ಸೇರಿಲ್ವಾ? ಹಂಗಾರೆ ಅಲ್ಲಿ ಏನು ಕೊಡಲ್ಲ ನೀವು ವ್ಯವಸ್ಥೆಗಳು. ಅಲ್ಲಿ ಬೇಡ, ನಿಮ್ ರೋಡು ಈ ನೋಡ್ಕೊಳ್ಳೋದು ಬಂದ್ ಮಾಡ್ಕೊಳ್ಳೋದ್ರಲ್ಲ. ವಾಟರ್ ಸಪ್ಲೈ ಸ್ಟಾಪ್ ಮಾಡಿ ಅದಕ್ಕೆ ವ್ಯಕ್ತಿತ್ವವಾಗಿ ಈಗ ಯಾವುದೇ ಕೆಲಸದಿಂದ ರೋಡ್ ಕ್ಲಿಯರ್ ಆಗಿದೆ ಮಾಡೋಣ. ಅದನ್ನ ಮೊನ್ನೆ ಗಾಡಿನ ನಾವೆಲ್ಲ ಗಾಡಿ ಬಂದ್ ಮಾಡಿದ್ಮೇಲೆ ಅವ್ರು 4 ದಿನದಿಂದ ವಾಟರ್ ಸಪ್ಲೈ ಸ್ಟಾಪ್ ಆದ್ಮೇಲೆ ಆ ವ್ಯಕ್ತಿತ್ವ ಹಾಕೊಂಡು ಅವರ ದೇಶದಿಂದ ಮೇನ್ ಕಾಂಕ್ರೀಟ್ ವೆಂಕಟೇಶ್ವರ. ಒಂದು ನಿಮಿಷ ನಾನು ಮಾತಾಡಿದ್ರೆ ನೀವು ಮಾತಾಡಕ್ಕಾಗಲ್ಲ. ಇದೆ ಒಂದು ನಿಮಿಷ ಇದೆ. 4 ದಿನ ವಾಟರ್ ಸಪ್ಲೈ ಸ್ಟಾಪ್ ಮಾಡಿ ಇಡೀ ಗ್ರಾಮಸ್ಥರು ಯಾರು ವಾಟರ್ ವೆಂಕಟೇಶ್ವರ ಸೇರಿಸಿ ಸ್ಟಾಪ್ ಮಾಡಿದ್ರೆ ಈಗ ಏನೋ ಕೆಸರಿದೆ. ಈಗ ರೋಡ್ ಕ್ಲಿಯರ್ ಆಯ್ತು ತಾನೆ, ಓಡಾಡಕ್ಕೆ ಆಗ್ತಾ ಇರಲಿಲ್ಲ. ರೋಡ್ ಮೇನ್ ಕಾಂಕ್ರೀಟ್ ರೋಡ್ ಕ್ಲಿಯರ್ ಆಗಿದೆ. ಈಗ ಯಾವುದೇ ಕೆಸರು ಬರ್ತಾ ಇಲ್ಲ. ಅವರ ಬೌಲ್ ಮಾಡಿದ್ರು ಟ್ಯಾಂಕರ್ ಮಾಡಿ ಮೇನ್ ಬರ್ತಾರೆ, ಅದನ್ನೇ ಕೆಸರಾಗ್ತಾ ಇರ್ತದೆ, ಸ್ಟಾಪ್ ಆಗಿದೆ. ಈಗ ಮುಂದೆ ಹೇಳ್ತಾ ಇರೋದು ಅಡ್ಡ ಚರಂಡಿ ರಸ್ತೆ ಮಾಡಿ ಅಂತ ನೀವು ಕೇಳ್ತಾ ಇರೋದು. ಹೌದು, ನೆಕ್ಸ್ಟ್ ನಮ್ಮ 7 ಜನ ಸದಸ್ಯರಿದ್ದಾರೆ, ಅವ್ರ ನೀವು ಏನಿದೆ ಅಪ್ಲಿಕೇಶನ್ ಕೊಡಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಾಧ್ಯ ಮಾಡ್ಕೋಣ. ಗ್ರಾಂಟ್ ಬೇಕಲ್ಲ, ಅವಶ್ಯಕತೆ ನಮ್ಮ ಸರ್ಕಾರದ ಅನುದಾನ. ಫಸ್ಟ್ ಗ್ರಾಮದಾನ, ಫಸ್ಟ್ ಊರು, ಆಮೇಲೆ ಇಲ್ಲಿಗಲ್ಲೇ ಇತ್ತು. ಫಸ್ಟ್ ಗ್ರಾಮದಾನ, ಗ್ರಾಮದಲ್ಲಿ ಎಲ್ಲ ಕೆಲಸ ಮುಗಿದು ಅಲ್ಲೇ ಮನೆ ಕಟ್ಕೊಂಡಿದ್ದೀರಾ, ಅದು ನೋಡೋಣ. ಈಗಾಗಲೇ ಓದ್ಸತಿ ಓದಿದ್ದೀರ, ನಾವು ಕೇಳ್ತೀರಾ, ಅವರು ಡೌನ್ಲೋಡ್ ಮಾಡಿದ್ದಾರೆ. ನಾವು ಗ್ರಾಮ ಪಂಚಾಯತ್ ಮಾಡೋ ಬೇರೆ ಆ ಡೌನ್ಲೋಡ್ ಮಾಡಿ ಮೈನ್ ರೋಡ್ ತೆಗೆದುಕೊಂಡಿದ್ದಾರೆ. ಅದನ್ನೇ ಮಾಡಿದ್ದು, ತೆರಿಗೆ ನಾವೇ ಮಾಡಿದ್ದು. ಅವನು ಬೇರೆದಿಲ್ಲ ಅಂದ್ರೆ ಬೇರೆ ಎಲ್ಲಿ ಮೈನ್ ರೋಡ್ ನಾವು ಹೇಳ್ತಾ ಮೈನ್ ರೋಡ್ ಏನಿಲ್ಲ. ಸರ್ ಅವಿನಾಶ್ ಹೋಗಿದೆ.
ಅವಿನಾಶ್ ಮನೆಯವರೆಗೂ ಒಂದ್ಸಲ ಡ್ರೈನೇಜ್ ಆಗಿದೆ, ಡ್ರೈನೇಜ್ ಆಗಿದೆ, ರಸಬಾಳೆ ಕೇಳ್ತಾ ಇರೋದು ಅವ್ರು ನೋಡೋದು ಮಾಡುವಂತ ಕೇಳ್ತಾ ನಾನು ಹೇಳ್ತಾ ಇರೋದು ಅವಿನಾಶ್ ಮನೆಯವರಿಂದ ಲೆಫ್ಟ್ ಸೈಡ್ ಹೇಳ್ತಾ ಇರೋದು. ಇದು తర్వాత ಲೆಫ್ಟ್ ಸೈಡ್ ಅಲ್ಲೇ ಸೊಸೈಟಿ ತಗೊಂಡ ಅವಿನಾಶ್ ಮನೆಯವರು ಚರಂಡಿ ಆಗಿದೆ. ನೀವೇ ಅರ್ಥ ಮಾಡ್ತೀವಿ. ಅವಿನಾಶ್ ಸೊಸೈಟಿ ತಗೊಂಡ ಅವಿನಾಶ್ ಮನೆಯವರಿಗೆ ಲೆಫ್ಟ್ ಸೈಡ್ ಯೋಜನೆ ಡ್ರೈನೇಜ್ ಆಗಿದೆ. ನೀವು ಮುಂದೆ ಮಾಡಿದ ಒಂದು 3-4 ತಿಂಗಳು ಮುಂಚೆ ಮಾಡಿರೋದನ್ನ ಈಗ ಇನ್ನೂ ಹೇಳ್ತಾ ಇದ್ರೆ ನೋಡೋಣ, ಲಕ್ಷಿತವಾಗಿ ನೋಡೋಣ. ಆಯ್ತು, ಈಗ ನೀವು ಕೇಳ್ತಾ ಇದ್ರೆ ಮಾಡೋಣ. ಕೇಳಿ ಆಯ್ತು, ಎಷ್ಟಾಗುತ್ತೆ ಅಷ್ಟು ಈ ಸರಿ ನಮ್ಮ ಯುವಕರು ಸದಸ್ಯರಿದ್ದಾರೆ, ಆ ಸದಸ್ಯರು ಗಮನ ಕಾಣ್ಬಿಡ್ತೇನೆ. ನಿಮಗೆ ನೀರು ಲೈಟ್ ಗೊತ್ತೇನೆ, ನೀರು ಕಟ್ಟಿದ್ದೀವಿ, ಲೈಟ್ ಕಟ್ಟಿದ್ದೀವಿ, ಮುಖ್ಯ ರಸ್ತೆ ಕಾಂಕ್ರೀಟ್ ಆಗಿದೆ. ನಿಮ್ಮ ಅಡ್ಡ ರಸ್ತೆ ಕೇಳ್ತಾ ಇದ್ದೀರೋ ನೋಡೋಣ, ಚರ್ಚೆ ಮಾಡೋಣ, ಎಷ್ಟಾಗುತ್ತೆ ಅಷ್ಟು ಮಾಡೋಣ. ಮಾಡಿದ್ವಿ ಇಲ್ಲಂದ್ರೆ ಅವರೇ ನೀವು ನಾವೇ ಮಾಡಿ ಮತ ಮಾಡ್ಬೋದು. ಎಲ್ಲರೂ ಮಾಡೋಣ, ಎಷ್ಟಾಗುತ್ತೆ ಮಾಡೋಣ ಮಾಡೋಣ. ಇನ್ನೊಂದು ಹೇಳು, ಟ್ಯಾಂಕರ್ ಯಾಕೆ ಟ್ಯಾಂಕರ್ ಪರ್ಮಿಷನ್ ಕೊಟ್ಟಿಲ್ಲ, ಕರೆಂಟ್ ತಗೊಂಡಿದ್ದಾರೆ, ನೀರು ಹೊಡಿತಾ ಇದ್ದಾರೆ. ಎಲ್ಲಿ ನೀರು ಅವಶ್ಯಕತೆ ಇದೆ ಈಗ ನಮ್ಮಲ್ಲಿ ಏನಾಗುತ್ತೆ, ಪ್ರತಿಯೊಂದು ನೋಡಿ 1 ನಿಮಿಷ ನಾಳೆ ಆಮೇಲೆ ಅರ್ಥ ಮಾಡ್ತಾರೆ. ನಮಗೀಗ ಮಾರ್ಗದಲ್ಲಿ ಶಿಕಾರಿ ಬೆಳಕ್ಕೆ ನೀರಿಲ್ಲ, ಹೆಚ್ಚು ಕಡಿಮೆ ದಿನಕ್ಕೆ 35-40 ಟ್ಯಾಂಕರ್ ನೀರು ಹೊಡಿತಾ ಇದ್ದೀವಿ. ಈ ಟ್ಯಾಂಕರ್ ಹೆಂಗೆ ಬರ್ತದೆ ಅಂತಲೇ ಮೂಲಗಳು ನಾವು ನೋಡಿದ್ದೇವೆ. ಯಾರಾದ್ರೂ ಬೇರೆ ನೀರುಗಳು ತಗೊಂಡು ಬರುವಂತ ತಗೊಂಡು ಕೆಲಸ ಮಾಡ್ತಾ ಇದ್ದೀವಿ. ಈಗ ನಮ್ಮ ಶಿಕಾರಿ ಬೀದಿಪಲ್ಲಿ ಕಾವೇರಿ ಟ್ಯಾಂಕ್ ಇದೆ, ಆ ಕಾವೇರಿ ಟ್ಯಾಂಕ್ ಬರೋದ್ರಿಂದ ಟ್ಯಾಂಕರ್ ಸಪ್ಲೈ ಮಾಡ್ತಾ ಇದ್ದೀವಿ. ಬಾರಿ ಟ್ಯಾಂಕರ್ ತಗೊಂಡು ದಂಡನಾಶನ ತರಿಸ್ತಾ ಇದ್ದೀನಿ, ರಾಷ್ಟ್ರದಲ್ಲಿ ತರಿಸ್ತಾ ಇದ್ದೀನಿ. ಮಾರ್ಗದಲ್ಲಿ ಶಿಕಾರಿ ಇದು ಇವತ್ತು 35 ಟ್ಯಾಂಕರ್ ಹೊಡಿತಾ ಇದ್ದೀನಿ. ಆಯ್ತು, ಇನ್ನು 30 ಜನ ಹೇಳ್ತಾ ಇದ್ದೀನಿ. ಈ 30 ನೀರಿಲ್ಲ ಅಂದಾಗ ಇನ್ನೂ 30 ನೀರಿಲ್ಲ ಅಂದ್ರೆ ಟ್ಯಾಂಕರ್ ಮೇಲೆ ಬರಬೇಕು ನನಗೆ ಅಂತ ಹೇಳಿದ್ರೆ ಬೆಂಗಳೂರು ಸಲ ಓದಿ ಮಾಡ್ತಿದ್ದಾರೆ. ಸರಿ, ಆ ಥರ ಏನೋ ಇರ್ತದೆ, ನೀವು ರೇಟಿ ಮಾಡ್ತಾರೆ, ನಾವು ಯಾವ ಅಂತ ಕಂಡು ಬರೋಣ. ಆಯ್ತು, ಈಗ ನಾವು ಬ್ಯಾಂಕ್ ಡೆವಲಪ್ಮೆಂಟ್ ಮಾಡ್ಕೊಳ್ತೀನಿ. ಆ ಟೆನ್ಷನ್ ಡಿಪಾರ್ಟ್ಮೆಂಟ್ ಏನು ಆ ಡಿಪಾರ್ಟ್ಮೆಂಟ್ ರೆಡಿ ಮಾಡ್ತೀವಿ. ಸದಸ್ಯರು ನೋಡಲ್ಲ, ಫೋನಾಗೆಲ್ಲ ಬಿದ್ದು ಒದ್ದಾಡಿ ಹೋಗ್ತಾರೆ. ಅಷ್ಟು ಸಮಸ್ಯೆ ವಿಷಯ ಸೇರ್ಕೊಂಡು ಈಗ ಇದು ಮಾರಾಟ ಮಾಡ್ತಾರೆ, ಮನೆಗೆ ಅಂತಾರೆ ಮಾರಾಟ ಮಾಡೋದು. ಆ ಮಾರಾಟ ಮಾಡೋದು ಸ್ವಲ್ಪ ತಡೆಗಟ್ರೆ ಏನು ರೋಡ್ ಸ್ಕೂಲ್ ಮಕ್ಕಳು ಹೋಗ್ತಾರೆ, ಅಟ್ಲೀಸ್ಟ್ ಆ ಸ್ಕೂಲ್ ಮಕ್ಕಳು ಹೋಗೋದು ಮೆಚ್ಚಿನ ಸ್ವಲ್ಪ ಇರುತ್ತೆ. ಆಮೇಲೆ ಹಚ್ಚಿದ್ರೆ ಹೊಡಿವೆ ಕೆಲಸ ಹೋಗ್ತಾರೆ, ಕಿತ್ತೋದು ವಿಷಯ ಮಾಡೋದು ಈ ತರ ಮಾಡ್ಕೊಂಡು ಕಂಡೀಷನ್ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಕರೀರಿ. ಹಲೋ, ತುಂಬಾನೇ ಆಗ್ಬೇಕಿದೆ. ಯಾವುದೇ ರೀತಿ ರೆಸ್ಪಾನ್ಸ್ ಮತ್ತೆ ವಾಪಸ್ ಬರ್ತಿದ್ದೀರಾ, ಬಂದು ಹೋಗ್ತಿದ್ದಾರೆ, ಎಲ್ಲ ಅಧಿಕಾರಿಗಳು ಬರ್ತಾ ಇದ್ದಾರೆ, ಹೋಗ್ತಿದ್ದಾರೆ. ಆದ್ರೆ ನಮ್ಗೆ ಯಾವುದೇ ರೀತಿಯ ಅನುಕೂಲ ಮಾಡ್ಕೊಟ್ಟಿದೆ ನಮ್ಮ ಕಡೆಯಿಂದ. ನಾನು ಮುಂದಕ್ಕೆ ಮಾತಾಡ್ತೀನಿ ಸೆಕೆಂಡು. ಅವ್ರು ಗಣೇಶ ನಾವೇ ಹೋಗ್ಬಿಟ್ಟು ಆ ಮುಖ್ಯ ರಸ್ತೆ ಮುಚ್ಚಿ ಚರಂಡಿ ಮಾಡುವ, ರಸ್ತೆ ಮಾಡುವ, ಆ ಹಿಂದೆ ರಸ್ತೆ ಮಾಡಿ ಅಂತ ಕೇಳ್ತಾರಲ್ಲ. ಹೌದು ಹೌದು, ನಾನು ಹೇಳ್ತೀನಿ ಕೇಳಿ, ಅಲ್ಲಿ ಮನೆ ಯಾವ ತರ ನಿಮ್ಗೆ ಗೊತ್ತಿದೆ. ಒಂದು 2 ದಿನ ಆಗಲ್ಲ, 4 ದಿನ ಆಗಲ್ಲ, ಯಾವ ರೀತಿ ನಾವು ಮಾಡೋದು.
ಮೊದಲಿಂದ ಮಾಡಿದ್ದಾರೆ, ಮೊದಲ ಥರನೂ ಮಾಡಿದ್ದಾರೆ. ಬಟ್ ಇವಾಗ ಯಾಕೆ ಮಾಡ್ತಾ ಇಲ್ಲ? ಅಲ್ಲಿ ತಲೆ ಆ ಚರಂಡಿ ಮಾಡಿಸ್ಬೋದು, ನೀರೆಲ್ಲಾಗುತ್ತೆ ಅದನ್ನ ಮಾಡ್ಕೋಬೇಕಲ್ಲ. ಎಲ್ಲಿ ಹೋಗುತ್ತೆ ನೀರು? ಕೇಳಿದ್ರೆ ಅವ್ರಿಗೆ ಮಾತಾಡ್ಬೇಕು, ಪ್ರೇರಣೆ ಮಾತಾಡಿ ಮಾಡಿಸ್ಬೇಕು. ಮನೆ ನೈವೇದ್ಯವಾಗಿದೆ. ಒಂದ್ಸಲ ನೋಡಿ ಈಗ ಪಕ್ಕದಲ್ಲಿ ರವಿಶಂಕರ್ ರೆಡ್ಡಿ ಅವ್ರ ಜಾಗ ಇದೆ, ಅವ್ರಿಗೂ ಕನ್ವೀನಿಯನ್ಸ್ ಮಾಡಿದ್ವಿ, ನಾವು ಮಾತಾಡಿದ್ವಿ. ಅವರು ಹತ್ತನೇ ಆ ಜಾಗದಲ್ಲಿ ಆ ಜಾಗ ಬಿಡಕ್ಕಾಗಲ್ಲ ಅಂತ ಇದ್ದಾರೆ. ಈಗ ಸ್ಯಾನಿಟರಿ ಮಾಡ್ತಾ ಇದೀವಿ. ಆ ಸ್ಯಾನಿಟರಿ ಕನೆಕ್ಷನ್ ತಗೊಂಡ್ರೆ ಸರಿ ಹೋಗುತ್ತೆ. ಒಂದ್ 2 ದಿನ ತಂದ್ಕೊಂಡು ಅಲ್ಲಮ್ಮ. ಈಗ ನಾವು ಬಂದಾಗಿಂದ ಪ್ರಯತ್ನ ಪಡ್ತಾ ಇದೀವಾ? ನೀವು ನೋಡ್ದಂಗೆ ಈಗ ಅಲ್ಲಿಂದ ಕೆಲಸ ಮಾಡ್ತಿಲ್ವಾ? ನಾವು ಕೆಲಸ ಮಾಡ್ತಿದೀವಿ. ಸ್ಯಾನಿಟರಿ ಮಾಡಿದ್ರೆ ಆ ಕನೆಕ್ಷನ್ ತಗೊಂಡು ಬಿಟ್ಟರೆ ಸರಿ ಹೋಗುತ್ತೆ. ಮಾಡ್ರಿ. ಅದು ಜನ ಸಪೋರ್ಟ್ ಮಾಡಿದ್ರು. ಯಾವ್ಯಾವ ಯಾವ್ದು ಆ ಟಾಯ್ಲೆಟ್ ಎಲ್ಲ ನೀವು ಅದನ್ನು ಕಟ್ಟೋರು ನೀವು ನಿಮ್ಮಲ್ಲಿ ಮಾತಾಡ್ತೀರಮ್ಮ. ಈಗ ಸರಿ ಆಯಾ ಇವ್ರು ಮೋರಿ ಸೇರಿಸ್ತಮ್ಮ ಪಕ್ಕದಾಗ ಅವರನ್ನ ಇರ್ತಿದಾಗ ಮೋರಿ ಹೇಳಿಕೊಡುದು ಮೇಲೆ ಎಕ್ಕಿ ಕೈ ಎಕ್ಕಿ ಒಚ್ಚೆ ಕೈ ಅಂತ ನೋಡ ನೀರ್ ಕೇಳ್ತಾರಲ್ಲ ಅಲ್ಲ ಮೋರಿ ಸೇರ್ತಾವ ಮೋರಿ ಸೇರ್ತಾವ. ನಾನು నేను చెప్పేది ఒట్టించుకో ముందు ముందే ఇల్లంతా ఆయన ముందంతా వంకలే ఉండదు. మోడీ చేస్తే ఆయన అవుతుంది. అవునేం చేస్తారు? ఇవి ఆటో ఏదో చెప్తారు కదా, వాళ్ళే ఆటో ఉండాలా చెప్పు. ದಯವಿಟ್ಟು ಈಗ ಬೆನಿಫಿಟ್ ಸದಸ್ಯರು ಯಾಡ ಯಾಡ ನಾವೆಲ್ಲ ನೋಡಿದ್ದೀವಿ. ನಾವೆಲ್ಲ ನೋಡಿದ್ದೀವಿ. ಆ ಸ್ಟೇಟ್ ಕೇಸು ಸೋಮವಾರ ಬೆಳಗ್ಗೆ 10:11 ಗಂಟೆಗೆ ನಿಮ್ಮ ಡ್ಯೂಟಿಗೆ ನಾನು ಬ್ಲಾಕ್ ಮೆಂಬರ್ಸ್ ಅಭ್ಯರ್ಥಿ ತಗೊಂಡು ಬರ್ತೀವಿ. ಬನ್ನಿ ಸರ್. ಇಷ್ಟು ವರ್ಷ ಆಯ್ತು ಅವ್ರು ಒಂದ್ ಸೋಮವಾರ ಬೆಳಗ್ಗೆ ನಾಳೆ ರಜೆ ಅಷ್ಟೇ. ಆಯ್ತು. ಸೋಮವಾರ ಬರ್ತೀವಿ. ಬ್ಲಾಕ್ ದಯವಿಟ್ಟು ಬಿಟ್ಬಿಡಿ. ಕ್ಲೋಸ್ ಮಾಡಿ ಸರ್. ಆಯ್ತಮ್ಮ, ಸೋಮವಾರ ಬೆಳಗ್ಗೆ ಅದಕ್ಕೆ ಸ್ಟಾರ್ಟ್ ಬರ್ತದೆ. ಅದೇ ಸ್ಟಾರ್ಟ್ ತೀರ್ಮಾನ ನೀನು ಕರೆಂಟ್ ಮೇಲೆ ಕಟ್ಟಿದ್ರೆ ಕರೆಂಟ್ ಹೊರಗೆ ಅಷ್ಟು ಕರೆಂಟ್ ಕಟ್ಟಿ ಅದನ್ನ ಅದನ್ನು ಮಾಡಬೇಕು. ಕಂಟ್ರಾಕ್ಟ್ ತಗೊಂಡಿರ್ತದೆ. ಈಗ ನೀವು ಬಂದಿದ್ದೀರಾ, ಇವಾಗ ಸಮಸ್ಯೆ ಏನಂತ ಇವಾಗೆಲ್ಲ ಚೆನ್ನಾಗಿ ಗೊತ್ತಾಗಿದೆ, ಅರ್ಥ ಆಗಿದೆ. ದಯವಿಟ್ಟು ನೀವು ಕೂತ್ಕೊಳ್ಳಿ. ಇವಾಗ ಸೋಮವಾರ ನಾವು ನಮ್ಮ ಆಫೀಸಿಗೆ ಬರ್ತಾರೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಅಲ್ಲ ಬರ್ತಿದ್ದಾರೆ, ಹೋಗ್ತಿದ್ದಾರೆ, ಕೆಲಸ ಆಗಿಲ್ಲ. ನೀವು ಅದೇ ಹೇಳ್ತಾ ಇರೋದು. ಈಗ ಸೋಮವಾರ ಬರ್ತಾರೆ, ಆ ಕೆಲಸ ಆದಷ್ಟು ಬೇಗ ಚಾಲು ಮಾಡ್ತಾರೆ. ಅಮ್ಮ ನೀವು ಇವಾಗ ಯಾಕಂದ್ರೆ ನಮಗೆ ಅಲ್ಲಿ ಸ್ವಲ್ಪ ತೊಂದರೆ ಇದೆ, ಹಂಗಾಗಿ ನೀವೆಲ್ಲ ಬಂದಿದ್ದೀರಾ. ಈಗ ಅರ್ಥ ಆಗುತ್ತೆ. ದಯವಿಟ್ಟು ನೀವು ನಿಧಾನವಾಗಿ ಆರಾಮಾಗಿ ಕೂತ್ಕೊಳ್ಳಿ. ಸೋಮವಾರ ಬರ್ತಾರೆ. ಇಲ್ಲ
ಇವಾಗ ಯಾಕಂದ್ರೆ ನಿನ್ ಸಮಸ್ಯೆ ನೀನು ಮಾಡುವುದಲ್ಲ ಏನು ನಿಮಗೆ ಏನೇನು ಏನು ಏನು ಸಮಸ್ಯೆ ಏನು ಸಮಸ್ಯೆ ಬೇಡ ಹೆಸರು ಹಾಕಿ ಮಾಡಿ ಒಳ್ಳೆ ಕಸ ಬರ್ತಾರೆ ಸ್ವಲ್ಪ ಕೆಳಗಡೆ ಬಂದವ್ರೆ ನಾನು ಏನು ಹಾಕ್ಕೊಂಡು ನೀವೇ ಯಾರು ಕೇಳಿದ್ರೆ ಯಾರು ಹಾಕ್ತಾರಲ್ಲ ಅವರು ಗಮನದ ಕರೋಣ ಸರ್ ಸರ್ ಈಗ ಒಂದು ನಿಮಿಷ ಹೇಳ್ತೀನಿ ಕೇಳಿ ಸರ್ ಒಂದು ನಿಮಿಷ ಈಗ ಮೊನ್ನೆ ನಮ್ಮ ವಾಟ್ಸಪ್ಪಲ್ಲಿ ಯಾರು ಹಾಕಿಲ್ಲ ಅಂತ ಹೇಳ್ತಾರೆ ವಾಟ್ಸಪ್ಪಲ್ಲಿ ಮೊನ್ನೆ ರೈಸ್ ಆಗಿದೆ ಆ ರೈಸ್ ಆಗಿದೆ ವಾಟ್ಸಪ್ಪಲ್ಲಿ ಆಗಿದೆ ಆಯ್ತು ಸದಸ್ಯರು ಗಮನಕ್ಕಾಗಿ ಮಾಡೋಣ ಸದಸ್ಯರು ಗಮನಕ್ಕೆ ಮುಂದೆ ಯಾವ ಕೆಲಸ ಮಾಡೋಣ ఉదయనా చెప్పండి ఇదే ముందు పాలన ఇట్లా చేత ముగండా ముందు పాలన చేత ముగండా ಬಂದ್ರೆ ಏನಿರೋದು ಅದೇ ಕಷ್ಟ ಮುಖ್ಯ ಏನಾದ್ರು ಇಲ್ಲಪ್ಪ ಮದುವೆ ಮಾಡ್ಕೊಡ್ತೀವಿ ಈ ತರ ಕೆಲಸ ಮಾಡಿ ಪ್ರೆಸೆಂಟ್ ಆಗಿಲ್ಲ ಎಷ್ಟು ಸಾರಿ ಸರ್ ಕಂಪ್ಲೇಂಟ್ ಮಾಡಿರೋದು ಅದೇ ಇದು ಎಷ್ಟು ಸಾರಿ ಸರ್ ಮಾಡ್ತಾ ಇರೋದು ಮತ್ತೆ ಅದೇ ಕೆಲಸ ಆಗ್ತಾ ಇದೆ ಅಲ್ಲ ಆಮೇಲೆ ಅದೊಂದೇ ಅಲ್ಲ ಈಗ ಅಷ್ಟೇ ಮೇಲೆ ಇವಾಗ ಚರಂಡಿ ಮೇಲೆ ಬಂದಿರೋ ರೆಗ್ಯುಲೇಷನ್ ಅಲ್ಲ ಆಯ್ತು ನನ್ನೊಂದು ಆ ಕಡೆ ನಾನು ಕೊಡ್ತೀನಿ ಎಲ್ಲಿ ಸರ್ ಯಾರು ಓಡಾಡ್ತಾರೆ ಬನ್ನಿ ನೋಡಿ ಬನ್ನಿ ಸಭೆ ಮುಗಿ ಸಭೆ ತಾನೇ ಕೇಳೋದು ಸಭೆ ಏನ್ ಮಾಡಿರೋದು ಸಭೆಗೆ ಏನ್ ಮಾಡಿರೋದು ನೀವು ಔಟ್ನಿಂಗ್ ಇಂಟಾ ನೋಡೋದು ಸರ್ ನೀವು ಆವಾಗಿಂದ ಕೇಳ್ತಾ ಇದ್ರಿ ಜನಗಳನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ರೆ ಎಂತ ಕಂಟ್ರೋಲ್ ಮಾಡ್ತಾ ಇದ್ರು ಜನರಿಗೆ ಸಮಸ್ಯೆ ಕೇಳ್ತಾ ಇಲ್ಲ ನೀವು ಜನರಿಗೆ ಸಮಸ್ಯೆ ಕೇಳ್ತಾ ಇದ್ರ ಆಯ್ತು ಆಫೀಸಿಗೆ ಬಂದ್ರಿ ನೀವು ಕಂಪ್ಲೇಂಟ್ ಮಾಡಿದ್ರ ನಾವು ಕಂಪ್ಲೇಂಟ್ ಮಾಡೋದು ನೀವೇನ್ ಮಾಡ್ತಾ ಇದ್ರ ಇರಿ ಮೇಡಮ್ ನೀವು ಆಯ್ತು ಒಂದು ನಿಮಿಷ ನಮ್ಮೂರ್ದು ಒಂದು 5 ದಿವಸ ಈ ಕಡೆ ಅಮ್ಮ ಹೇಳಿ ಅಮ್ಮ ಏನು ಇದರಲ್ಲಿ ಯಾರು ಬರ್ತೀವಿ ಅಂತ ಹೇಳಿದ್ದಾರೆ ಶಿವಕುಮಾರ್ ಅವರು ಬರ್ತೀವಿ ಅಂತ ಹೇಳಿದ್ದಾರೆ ಸರಿನಾ ಶಿವಕುಮಾರ್ ಬರ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಕೃಷ್ಣಪ್ಪ ಅವರು ಎಲ್ಲರೂ ಬರ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ
ಮನವಿ ಕೊಟ್ಬಿಟ್ಟು ಹೋಗೋಣ ಅಂತ ಬಂದ್ರೆ ಇಲ್ಲಿ ನೋಡಿ ಬರೀ ಪಂಚಾಯತ್ ಮೆಂಬರ್ಗಳು, ಪಂಚಾಯತ್ ಅಧಿಕಾರಿಗಳು, ಪಿಡಿಒಗಳು, ಸದಸ್ಯರಿದ್ದಾರೆ. ನಾವು MLA ಯಾರು ದುಡ್ಡು ಕೊಡೋದು? ಡಿ.ಕೆ. ಶಿವಕುಮಾರ್ ಬರ್ತಾನಲ್ಲ ಅವರಲ್ಲಿ. ಮತ್ತೆ ಇದು ಬೇಕಾ? ಇದು ಮಾಡಿದ್ರೆ ತಪ್ಪಲ್ವಾ? ನಾವು ಇದ್ರ ಬಗ್ಗೆ ದೂರು ಕೊಡ್ಬೋದಲ್ವಾ? ದೂರು ಕೊಡ್ಬೋದಲ್ವಾ? ಯಾಕೆ ಇವರು ಇದನ್ನ ತಪ್ಪಾಗಿ ಬರ್ತೀನಿ ಅಂತ ಹೇಳಿದಾಗ ಎಲ್ಲಿ ಬಂದ್ರು? ಇದ್ರ ಬಗ್ಗೆ ಯಾರಾದ್ರೂ ಆನ್ಸರ್ ಇದೆಯಾ? ನಮ್ಗೆ ಅದಕ್ಕೂ ಕಳಿಸಿರೋದು ನಮ್ಗೆ ಡಿ.ಕೆ. ಶಿವಕುಮಾರ್ ಬರ್ತಾ ಅಲ್ಲಿದ್ದಾರೆ, ಅಲ್ಲೊಂದು ಬಿಜೆಪಿ ಪಾದಯಾತ್ರೆ ಮಾಡಿದ್ರೆ ಅಲ್ಲಿದ್ದಾರೆ. ಇಲ್ಲ ಆಗ್ತಾರೆ ನಮ್ಗೆ ಏನ್ ವಿಷಯ ಇರೋದು? 2011ರಲ್ಲಿ ಡಿಸಿ ಜಿಲ್ಲಾಧಿಕಾರಿಗಳ ಆದೇಶದಂತೆ 156 ಸರ್ವೆ ನಂಬರ್ ಅಲ್ಲಿ 5 ಎಕರೆ 7 ಕೋಟಿ ಆಶ್ರಯ ಯೋಜನೆಯಲ್ಲಿ 7 ಅಲ್ಲಿ ಹುಲಿಮಂಗಲ ಗ್ರಾಮ, ಶಿಕಾರಿಮಂದಿ ಮತ್ತು ಮರಮಂದಿ ಗ್ರಾಮದಲ್ಲಿರುವ ಬಡವರಿದ್ದಾರೆ. ಅವರಿಗೆ ಅಲ್ಲಿ ಇರೋ ನಿವೇಶನಗಳು 29 ಸೇರ್ಕೊಂಡಿದೆ. ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿಯಾದ ಬೆಳವಣಿಗೆ ಇಲ್ಲಿ ಏನೂ ಆಗಿಲ್ಲ. ಸರಿನಾ? ಮತ್ತೆ ಅದು ಇಲ್ಲ, ಆ ಗ್ರಾಮದಲ್ಲಿ ಯಾವುದೇ ರೀತಿ ಬೆಳವಣಿಗೆ ಸರಿಯಾಗಿ ಆಗ್ತಾ ಇಲ್ಲ. ಇಲ್ಲಿವರೆಗೂ ಮಾಡ್ತಾ ಇದೀವಿ, ಬರೀ ಬಹುಮಾಡಿ ಕಟ್ಟಡನೂ ಬೇಕು ಅಂತ ಹೇಳ್ತಾ ಇದ್ದಾರೆ. ಬಹುಮಾಡಿ ಕಟ್ಟಡ ಒಬ್ಬರಿಗೂ ಬರೀ ಟೋಕನ್ ಕೊಟ್ಟಿದ್ದಾರೆ. ಏನು 10 ಲಕ್ಷ ಬಹುಮಾಡಿ ಕಟ್ಟಡನ ನಮ್ಮ ಹತ್ರ ಇದೆಯಾ? ಅವ್ರ ಕೆಪಾಸಿಟಿ ಕೊಡೋಕೆ 3 ಲಕ್ಷ ರೂಪಾಯಿ ಸಬ್ಸಿಡಿ ಅಂದ್ರೆ 7 ಲಕ್ಷ ರೂಪಾಯಿ ಕಟ್ಕೊಂಡು ಹೋಗ್ಬೇಕಂತ. ಬಡವರು ಇವಾಗ ಬೆಳಗ್ಗೆ ಹೋದ್ರೆ ಸಂಜೆ ಬರೋರು ಪಾತ್ರೆ ತೊಳ್ಕೊಂಡು ಬಂದು 3,000 ಅದ್ರ ಮೇಲೆ ಸಂಘ ಮಾಡ್ಕೊಂಡು ಸಾಲ ಅಂತ ಮಾಡ್ಕೊಂಡು ಒಂದ್ಮನೆಯಲ್ಲಿ 4 ಅಂದ್ರೆ 10 ಜನ ಇದ್ದಾರೆ. ಫ್ಯಾಮಿಲಿ ಇದೆ, ಒಂದಂದ್ರೆ ಗಂಡ ಹೆಂಡತಿ 10 ಸೊಸೆಯಲ್ಲಿ ಇದ್ದೀವಿ. ಜಾಸ್ತಿ ಹೇಳ್ತಾ ಇರೋದು ಸರಿ. 2021ರಲ್ಲಿ 11ರಲ್ಲಿ ಆದ್ರಲ್ಲ ಅದು, ಇನ್ನಾಗಿ ಏನು ಮಾಡ್ಕೊಟ್ಟಿಲ್ಲ. ಇವಾಗ ವಿಶೇಷ ಆಶ್ರಯ ಯೋಜನೆ ಅಂತ 21ರಲ್ಲಿ ಹೆಂಗೆ ಅಂಗಡಿಗಳು ಮಾಡ್ಬಿಡಿ ಬೇಡ ಅಂತ ಹೇಳಲ್ಲ. ಇವಾಗ ಯಾಕೆ ಅವ್ರು ಯಾಕೆ ಮಾಡ್ಕೊಟ್ರು? ನಮ್ಗೆ ಯಾಕೆ ಕೊಡ್ತಾ ಇಲ್ಲ? ಮತ್ತೆ ನಮ್ಮ ಸ್ಕೂಲ್ ಹತ್ರ ಸ್ಕೂಲ್ ಇದೆ, ಸ್ಕೂಲ್ ಇದ್ರು ಏನಿಲ್ಲ. ಅಲ್ಲಿ ಏನ್ ಮಾಡ್ತಾ ಇದಾರೆ? ಟೀಚರ್ಸ್ ಬರ್ತಾರೆ, ಹುಡುಗರು ಇದಾರೋ ಇಲ್ವೋ, ಏನ್ ಮಾತಾಡ್ತೀವಿ ಏನಿಲ್ಲ ಸರ್. ಅಲ್ಲಿ ಪಕ್ಕದ ಕೆರೆಯನ್ನು ಉಪವಾಸ ಮಾಡಿ ನೋಟಿಸ್ ಹಾಕಿದ್ರೆ ಕೆರೆ ಕಡೆಯವ್ರನ್ನ ಡಿಸಿನ ಹೇಳಿದ್ದಾರೆ, ಅವ್ರು ಬೇರೆ ಕಡೆ ಜಾಗ ಮಾಡ್ಕೊಡಿ ಅಂತ ಹೇಳ್ಬೇಕು. ಜಾಗ ಅಲ್ಲಿ ಕೊಟ್ಟಿರೋ 156 ಸರ್ವೆ ನಂಬರ್ ಅಲ್ಲಿ ಅವ್ರಿಗೆ ಕೊಡಬೇಕು. 25 ಜನ ಏನಿದ್ದಾರಲ್ಲಿ ಯಾರು ಕಡು ಬಡ ಅದ್ರ ಕೊಡಬೇಕು, ಇಲ್ಲ ಅವ್ರಿಗೆ ಕೊಟ್ಟಿಲ್ಲ. ಮತ್ತೆ ಅಲ್ಲಿ ಏನಾದ್ರೂ ಬಂದು ನದಿಗಳು ಮಾಡ್ತೀವಿ, ಮೋರಿಗಳು ಮಾಡ್ತೀವಿ, ಕೆಸರು ಹೋಗ್ಬಿಟ್ರೆ ಮತ್ತೆ ಅದು ಮುಗಿಸೋದು 50 ನೀರು ಮಳೆ ಬಂದ ನೀರು ಎಳಿಸಿದ್ದಾರೆ. ಒಂದಿನ ಮಾಡಿ ಮತ್ತೆ ಏನಾದ್ರು ಕೊಡಬೇಕು, ಮತ್ತೆ ಅಲ್ಲಿಗೆ ಇರೋದು. ಅಲ್ಲಿ ಏನಾದ್ರು ಆಕ್ಟಿವಿಟೀಸ್ ಗಾಜುಗಳು ಅಭ್ಯರ್ಥಿ ಅಲ್ಲಿ ಎಲ್ಲ ಹುಡುಗರು ಓಡಾಡ್ತಾ ಇದ್ದಾರೆ. ಸ್ಕೂಲ್ ಪಕ್ಕದಲ್ಲೇ ಇದೆ ಕೆರೆ, ಅಲ್ಲಿ ಕೂತ್ಕೊಂಡೆ ತಿಂತಾ ಇರ್ತಾರೆ ಹುಡುಗರನ್ನ. ಈಗ ವಯಸ್ಸಿಗೆ ಬಂದು ಹುಡುಗರು ಸ್ಕೂಲಿಂದ ಬರ್ತಾ ಇರ್ತಾರೆ, ಹೆಣ್ಮಕ್ಳು ಚುಡಾಯಿಸ್ತಾ ಇರ್ತಾರೆ, ಕಲ್ವಾಡಿತಾ ಇರ್ತಾರೆ. ಅಲ್ಲಿ ಹೋಗಿ ವರದಿ ಮಾಡಿದ್ರು ಯಾರು ಕೇಳೋದಿಲ್ಲ. ಇನ್ನೊಂದು ಹಂಗಿದೆ, ಅಲ್ಲಿ ಕೆರೆ ಹಿಂಗಡೆ ಆಮೇಲೆ ಅರ್ಧ ಗಂಟೆ ಏನಾದ್ರು ರಾತ್ರಿ 10 ಗಂಟೆಗೆ ಕೆಲಸ ಮಾಡಿ ಬರೋರು ಇದ್ದಾರೆ ಹೆಣ್ಮಕ್ಳು. ಅವ್ರನ್ನ ಅಲ್ಲಿ ಹೊರಗಿಸಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರಾದ್ರೂ ಇದ್ರು ಅಲ್ಲಿ ಕೆರೆ ಇದ್ರೆ ಅಕ್ಕಪಕ್ಕ ಖಾಲಿ ಜಾಗಗಳಿದೆ, ಯಾರಾದ್ರೂ ಹಿಡಿದು ಹೊಡೆದ್ಬಿಟ್ರೆ ಅಲ್ಲಿ CCTV ಕ್ಯಾಮ್ರಾನೇ ಇಲ್ಲ ಸರ್. ಅಲ್ಲಿ ಏನಾಗೋದು? ಹೆಣ್ಮಕ್ಳು ಬರ್ತಾ ಇದ್ದಾರೆ, ಬೇರೆ ಹೊರಗಡೆ ದೇಶಗಳು ಬೇರೆಯವರೆಲ್ಲ ಬರ್ತಾ ಇದ್ದಾರೆ. ಅಲ್ಲಿ ಡ್ಯೂಟಿ ಯಾರು ನೇತಾಗಿರೋರೆಲ್ಲ ಇರ್ತಾರೆ. ಅದ್ರಲ್ಲಿ ಎಷ್ಟು ಜನ ನಮ್ಮವರಿರೋರು ನಿಮ್ಮವರಿಗೆ ಏನೂ ಅಲ್ಲ. ನಮಗೆ ಸೇಫ್ಟಿ ಮುಖ್ಯ. ಯಾರಾದ್ರೂ ಇಲ್ಲಿ ಅದು ಅವರು ನೋಡಿ MLA ಕೃಷ್ಣಪ್ಪನವರು, ಕುಮಾರಸ್ವಾಮಿ ಅವರು ಮತ್ತು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಬರ್ತಾರೆ ಅಂತ ಹೇಳಿದ್ದಕ್ಕೆ ನಾವು ಇದೆಲ್ಲ ಮೊದಲು ಇದು ತಂದಿದ್ವಿ. ಕೊಡೋಣ ಅಂತ ಹೇಳಿ ಬಂದಿಲ್ಲ. ಇದ್ರ ಮುಖಾಂತರ ಪಂಚಾಯತಿಗೆ ಏನ್ ಕೊಡ್ಬೇಕು ಇದನ್ನ ನಾವು ಕೊಡ್ತಾ ಇದೀವಿ ಮಾಹಿತಿನ. ಇದನ್ನ ಬಗ್ಗೆ ನೀವು ಕ್ರಮ ಇಲ್ಲಿಂದ ತಗೊಂಡಿಲ್ಲ ಅಂದ್ರೆ ಏನೇ ಸಮಸ್ಯೆ ಇದೆ ಶಿಲಾರದಲ್ಲಿ ಗ್ರಾಮದ್ದು ಮುಂದಿನ ಕ್ರಮ ನಾವು ಏನ್ ತಗೋಬೇಕು ಅಂತ ನಾವು ನಿಮ್ಗೆ ತೋರಿಸ್ತೀವಿ. ಇದಕ್ಕಿಂತ ಉಗ್ರವಾದ ಹೋರಾಟ ಇದು ಸುಮ್ಮನೆ ಬಂದಿರೋದು. ಅಲ್ಲಿ ನಾವು ಬೇರೆ ಹೋಗ್ತೀವಿ. ಈಗ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡಕ್ಕೆ ಮಂಜೂರಾಗಿದೆ. ಅದನ್ನ ಈಗ ಒಂದು ನಿಮಿಷ
ಎಷ್ಟು ವರ್ಷದಿಂದ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇರೋದು ಇವಾಗ ನೋಡಿ ಸರ್ ಇನ್ನೊಂದು ಸರ್ ಅದನ್ನ ಇವಾಗ ಬಹುಮಾನ ಕಟ್ಟಿರಲಿಲ್ಲ ಆಶ್ರಯದಲ್ಲಿ ಈಗ ಸ್ವಾಗತ ಮಾಡ್ತಾರಂತೆ ಏನ್ ಮಾಡ್ತಾರಂತೆ नहीं बना रही फिर बना डालेगी हम काम नहीं कर रहे गाड़ी पार्क बना कर डालेगी हम डालेगी और भी इसमें पार्क के कंडे ना अली उसको नहीं ಫಸ್ಟ್ ತಿಳ್ಕೊಳ್ಬೇಕು ಆಮೇಲೆ ಮಾತಾಡಿ ಫಸ್ಟ್ ತಿಳ್ಕೊಳ್ಳಿ ಅವ್ರ ಹತ್ರ ಕೇಳಿ ನೀವು ಯಾರಿಗೆ ಇವಾಗ ಟೀಮ್ ಲೀಡರ್ ಮಾಡಿದ್ದೀರಾ ನಿಮ್ಮ ಟೀಮ್ ಲೀಡರ್ ಯಾರು ನಾನು ಅಂದಲ್ಲ ಟೀಮ್ ಲೀಡರ್ ನೀವು ಯಾಕೆ ಮಾಡಿದ್ದೀರಾ ಈಗ ಅಕ್ಕ ಅವ್ರು ಬಂದವ್ರೆ ಈಗ ಅಕ್ಕ ಅವ್ರು ಹೇಳೋ ತರ ನೀವು ಕೇಳೋದು ಅವಾಗ ಅಕ್ಕ ಎಷ್ಟಂದ್ರು ಆಚೆ ಹೋಗಿ ಎಷ್ಟಂದ್ರು ನೀವು ಹೊರಗೆ ಬಂದಿರಿ ಅದೇ ತರ ನಮ್ಮ ಮೇಲೆ ಅಧಿಕಾರಿಗಳಿದ್ದಾರೆ ಈಗ ಅವ್ರಿಗೆ ಏನ್ ಹೇಳ್ತಾರೆ ಅದ್ ತಕ್ಕಂಗೆ ನಾವು ನಡಿಬೇಕು ನಾವು ನಿವೇಶನಗಳಿಗೆ ನಮ್ಗೆ ಅವಕಾಶ ಮಾಡಿಕೊಡಿ ಈಗ ನೀವು ಏನಿದ್ರು ಆರೈಸ್ರಾಯರಿಗೆ ಬಹುಮಡಿ ಕಟ್ಟಡಗಳಿಗೆ ಬೇಡ ಅಂತ ಹೇಳ್ಬಿಟ್ಟು ನಾವು ರೆಸಿಸ್ಟ್ರೇಷನ್ ಹಾಕಿದೀವಿ ರೆಸಿಸ್ಟ್ರೇಷನ್ ಮಾಡಿದೀವಿ ರೆಸಿಸ್ಟ್ರೇಷನ್ ಮಾಡಿ ನಾವು ರದ್ದು ಮಾಡಿಸಿ ಅದು ನಿವೇಶನ ಕೊಡಿ ಅಂತ ನಾವು ಇದು ಮಾಡಿದೀವಿ ನಮಗೂ ಚೆನ್ನಾಗಿ ಅರ್ಥ ಆಗುತ್ತೆ ಈ ನಮ್ಮೂರಲ್ಲಿ ಯಾವುದು ಬಂದ್ಬಿಟ್ಟಿನ ಜಾಗ ಇಲ್ಲ ಎಲ್ಲಿದೆ ಮಾಗನಹಳ್ಳಿ ಜಾಗ ಎಲ್ಲಿದೆ ಮಾಗನಹಳ್ಳಿ ಜಾಗ ಇದೆಯಾ ಮಾಗನಹಳ್ಳಿಯಲ್ಲಿ ಜಾಗ ಇದೆಯಾ ಮಾಗನಹಳ್ಳಿ ಸರ್ವೆ ನಂಬರ್ದಲ್ಲಿ ಎಲ್ಲಾದ್ರೂ ಒಂದ್ ಮುಂದೆ ಜಾಗ ಇದೆಯಾ ಆ ತರ ಇತ್ತು ಅಂತ ಹೇಳಿದ್ರೆ ನಾವು ಯಾಕೆ ಈ ತರ ನಾವು ಅಲ್ಲಿ ಇಲ್ಲಿ ಬೇಡಾಡ್ಕೊಂಡು ಮತ್ತವರು ನೀವು ಮಾತಾಡೋದು ತಪ್ಪಂತ ನಾನು ಹೇಳ್ತಾ ಇಲ್ಲ ಅಲ್ಲ ಈಗ ಅದೇ ಪ್ರಕಾರ ಈ ಪಂಚಾಯತಿ ಕರ್ಕೊಂಡು ಕೊಡಿ ಅಂತ ಹೇಳ್ಬಿಟ್ಟು ಆಗಸ್ಟ್ ಇವಾಗ ಶಿಕಾರಿಪಳ್ಳ ಮಾಗನಹಳ್ಳಿಗೆ ಇವತ್ತವರೆಗೂ ಯಾವ್ದು ಸೈಟ್ ಸಿಕ್ಕಿಲ್ಲ ಹಂಗಾಗಿ ನಿಮ್ಗೆ ಜಾಸ್ತಿ ಮಾಡಿ ನೀವು ವಿಮಾನದಲ್ಲೂ ಇದ್ದಾರೆ ಎಲ್ಲ ಅಕ್ಕಪಕ್ಕದಲ್ಲೂ ಬಡವರಿದ್ದಾರೆ ಅಂತದ್ರಲ್ಲಿ ಎಲ್ಲ ಅಂದ್ಬಿಟ್ಟು ನಮ್ಗೆ ಬರೋದ್ರಲ್ಲಿ ಒಂದು 60% ನಮ್ಗೆ ಕೊಡಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಬಂದು ನಾವು ಕೊಟ್ಟಿದ್ದೀವಿ ಈಗ ನೀವು ಬಂದು ಕೇಳ್ತಾರೆ ತಪ್ಪೇನಿಲ್ಲ ಯಾಕಂತಂದ್ರೆ ನೀವು ನಾವು ನೋಡ್ತಾ ಇದ್ವಿ ಬಹಳ ವರ್ಷದಿಂದ ಪಾಪ ಓಡಾಡ್ತಾ ಇದ್ದೀರಾ ಎಲ್ಲ ಸೈಕಲ್ಗೆ ಹೋಗ್ತಾರೆ ಎಲ್ಲ ಮಾಡ್ತಾ ಇದ್ದೀರಾ ಯಾರು ನಬ್ಬರು ವರ್ಷ ಮಾಡ್ಕೊಳ್ತಾ ಇಲ್ಲ ಎಲ್ಲಾರು ಅನುಕೂಲ ಆಗಿದೆ ಅಂತ ನೀವು ಮಾಡ್ತಾ ಇದ್ದೀರಾ ನಮ್ಗೆ ಬಹಳ ಸಂತೋಷ ಆದ್ರೂ ನಿಮ್ ಜೊತೆಗೆ ನಾವ್ ಇದ್ದು ನಾವೆಲ್ಲ ಕೆಲಸ ಮಾಡ್ಕೊತಿದ್ದೀವಲ್ಲ ಏನ್ ಮಾಡಿದ್ದೀರಾ ನಾವು ರಿಸೆಪ್ಷನ್ ಮಾಡಿ ಯಾವಾಗ ಅಲ್ಲ ಅದು ನಿವೇಶನ ಇದು ಆಶ್ರಯ ಯೋಜನೆಗೆ ಬಂದ್ಬಿಟ್ಟು ನಿವೇಶನಕ್ಕೆ ಬಂದ್ಬಿಟ್ಟು ಗಲಾಟೆ ಮಾಡ್ತಾರೆ ಅವಾಗ ನೀವು ಬಂದಿಲ್ಲ ಅವತ್ತು ಪಂಚಾಯತಿ ಬಂದವರಿದ್ರು ಸಂಬಳ ಅವರಿಗೆ ಕೊಟ್ಟಿದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು ಪಾಪ ನಮ್ಮ ಜನರಿಗೆ ಏನು ಅರ್ಥ ಆಗಲ್ಲ ಅಂತದ್ರಲ್ಲಿ ಬಂದಿ ನೋಡಿ ಮಾತಾಡ್ಕೊಂಡು ಆರಾಮ್ ಹೋಗ್ತೀರಾ ಅಲ್ಲ ಇವಾಗ ಇವ್ರು ಮಾತಾಡ್ಕೊಂಡು ಸೂರು ಸರಿ ಇಲ್ಲ ಹೇಳ್ಬೇಕಂದ್ರೆ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು ಫಸ್ಟ್ ಅರ್ಥ ಮಾಡ್ಕೊಂಡು ಪಂಚಾಯತಿ ಇಲ್ಲ ನೀವು ನೋಡಿ ಯಾವ ಪಂಚಾಯತ್ ಬೇಡ ಅಂತ ಹೇಳ್ಬಿಟ್ಟು ನಾವು ವರದಿ ಕೊಟ್ಟಿದ್ದೀವಿ ನಾವು ವರದಿ ಕೊಟ್ಟು ನಮ್ಗೆ ನಿವೇಶನ ಕೊಡಿ ನಾವು ಕೊಟ್ಟಿದ್ದೀವಿ ನಿವೇಶನಗಳಿಗೆ ಕ್ಲಾರಿಟಿ ಅಲ್ಲ ಇವಾಗ ರೆಸಲ್ಯೂಷನ್ ಕಾಪಿ ಇದೆ ನಾವು ಇವತ್ತು ನಮ್ಮ ಮಾಧ್ಯಮದವರು ಎಲ್ಲ ಬಂದವರು ಅಂತ ಹೇಳ್ಬಿಟ್ಟು ನಾವೇನು ಸುಳ್ಳು ಹೇಳೋದೇನಿಲ್ಲ ನಮ್ಮ ಹತ್ರ ಪ್ರೂಫ್ ಸಮೇತ ರೆಸಲ್ಯೂಷನ್ ಮಾಡಿದ್ದೀವಿ ಇದು ಯಾವ ಕಾರಣಕ್ಕೂ ನಮಗೆ ನಿವೇಶನ ಬೇಕು ಇದು ಕಟ್ಟಡಗಳನ್ನು ಕಟ್ಟಿ ನಮಗೆ ಕೊಡೋದು ಬೇಡ ಸರ್
ಹಾಗಾಗಿ ನಾವು ಯೋಚನೆ ಮಾಡಿದ್ರೆ ಒಂದ್ಸರಿ ನಾವು ಶಾಸಕರ ಜೊತೆ ಒಂದ್ಸರಿ ಚರ್ಚೆ ಮಾಡಿದ್ವಿ. ಆಗಲೂ ಸಹ ಅವರು ಪ್ಲಾನ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಆಮೇಲೆ ಆಶ್ರಯ ಕೊಟ್ಟರು. ಆಶ್ರಯ ಕೊಟ್ಟಿದ ಮೇಲೆ ಅವ್ರ ಜೊತೆ ಚರ್ಚೆ ಮಾಡಿದ್ವಿ, ಹೊರಗಡೆ ಕೊಟ್ಟಿದ್ರು. ಆ ಟೈಮಲ್ಲಿ ನಾವು ಹೇಳಿದ್ವಿ, ಆ ಟೈಮಲ್ಲಿ ನಾವು ಹೇಳಿದ್ವಿ ಆ ಟೈಮಲ್ಲೂ ಸಹ ಕೊಟ್ಟೆ ನಿವೇಶನಗಳೇ ಕೊಡಿ, ನಮಗೆ ಇದು ಮನೆಗಳು ಬೇಡ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಯಾರು 2 ಲಕ್ಷ 3 ಲಕ್ಷ ಕಟ್ಟಕ್ಕಾಗಲ್ಲ, ದಯವಿಟ್ಟು ನಮಗೆ ಮಾಡಿಕೊಡಿ ಅಂತ ನಿವೇಶನಗಳೇ ಕೊಡಿ ಅಂತ ಹೇಳ್ಬಿಟ್ಟು ರೆಸಲ್ಯೂಷನ್ ಮಾಡಿ ನಾವು ಮುಂದೆ ವರ್ಷವನ್ನು ಕಳಿಸಿದ್ದೀವಿ ಸರ್. ಅದು ಇವಾಗ ಸರ್ಕಾರ ಏನ್ ಹೇಳುತ್ತೆ ಅದೇನ್ ಕೊಡ್ತಾ ಅರ್ಥಕ್ಕಾಗಿ ನಾವು ನಡಿಬೇಕು ಸರ್. ಈ ಸಂಘಟನೆಯವರು ಇದೇ ವಿಷಯನ ತಗೊಂಡು ಬರ್ತಾ ಇದ್ದಾರೆ. ಸರ್ಕಾರದ ಆದೇಶ ಏನು ಹೇಳುತ್ತೆ ಅಂತಂದ್ರೆ, ವಿಧಾನಸೌಧದಿಂದ 18 ಕಿಲೋಮೀಟರ್ ಒಳಗಡೆ ಇರೋ ವ್ಯಾಪ್ತಿಯಲ್ಲಿ ಸೈಟಿನ ಕೊಡಬೇಕಾಗಲ್ಲ, ಬೆಲೆ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು, ಮತ್ತೆ ಇಲ್ಲಿರ್ತಕ್ಕಂಥ ಹೊಳಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಡುಬಡವರಿಗೆ ಕೊಡೋದಕ್ಕೆ ಅಷ್ಟು ಸ್ಥಳ ನಾರ್ಮಲ್ ಮತ್ತು ಸರ್ಕಾರಿ ಪಡೆದಲ್ಲಿ ಯಾವುದೇ ಸರ್ಕಾರಿ ಭೂಮಿ ಇಲ್ಲ, ಗೋಮಾಳ ಇಲ್ಲ. ಹೊಳಮಂಗಲ ಸರ್ವೆ ನಂಬರ್ ಇರೋದ್ರಿಂದ ಅಷ್ಟು ಭೂಮಿ ಒದಗಿಸೋದಕ್ಕಾಗಲ್ಲ ಅಂತ ಹೇಳಿ ಇದನ್ನ ವರ್ಗಾವಣೆ ಮಾಡಿ ಆಶ್ರಯ ಕಮಿಟಿಯಿಂದ ಮತ್ತೆ ನಾವು ಇದನ್ನೇ ಮಾಡಿದ್ದಾರೆ, ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಬಹುಮುಖ ಕಟ್ಟಡಕ್ಕೆ ವರ್ಗಾವಣೆ ಮಾಡಿದೆ. ಈ ವರ್ಗಾವಣೆಯಿಂದ ನಾವು ಜನಪ್ರತಿನಿಧಿಗಳಿಗೆ ಪಂಚಾಯತಿ ಆಗಲಿ ಕ್ವಶನ್ ಮಾಡಬೇಕಾಗಲ್ಲ. ನೀವು ಯಾರಾದ್ರೂ ಪಿಟಿಷನ್ ಹಾಕೊಂಡು ನಿಮ್ಗೆ ದೊಡ್ಡಷ್ಟಿಗೆ ಇದೆ, ಮತ್ತೆ ಇವ್ರಿಗೆಲ್ಲ ನೀವು ಡಿಸ್ಕೈಡ್ ಮಾಡಿ ಕರ್ಕೊಂಡ್ ಬಂದಿದ್ದೀರಲ್ಲ, ನೀವು ಯೋಚನೆ ಕೇಳಿ ಒಂದು ನಿಮಿಷ. ನಿಮ್ಮ ಲೀಡರ್ ಆದವರು ಈ ಒಂದು ಕಾನೂನಲ್ಲಿ ಸೈಟ್ ಸಿಗುತ್ತಾ ಇಲ್ವಾ ಅನ್ನೋದನ್ನ ಮೊದಲು ತಿಳ್ಕೋಬೇಕು. ಅದಾದ್ಮೇಲೆ ಸಿಗುತ್ತಾ ಇಲ್ವೋ ಪಂಚಾಯತಿ ಕರ್ಕೊಂಡ್ ಬರ್ಬೇಕು. ನಿಮ್ಮನ್ನ ದಾರಿ ತಪ್ಪು ಪಾಪ ಏನೋ ಹೇಳ್ತಾರೆ, ನೀವು ಬರ್ತೀರಾ. ಹಾಗಾಗಿ ನಮ್ಮ ವ್ಯಾಪ್ತಿಯಲ್ಲಿ ನಿಮಗೆ ಸೈಟ್ ಸಿಗೋದಕ್ಕೆ ಜಾಸ್ತಿ ಜಾಗ ಬೇಕು, ಜಾಗ ಇಲ್ಲ ಅಂತ ಹೇಳಿ ನಿಮ್ಗೆ 5 crore 10 crore ಕಟ್ಕೊಟ್ಟಾಗ ಎಲ್ಲರಿಗೂ ಸೈಟ್ ಸಿಗುತ್ತೆ ಅಂತ ಸರ್ಕಾರ ಒಂದು ಯೋಜನೆಯನ್ನ ರೂಪಿಸಿದೆ. ಅದನ್ನ ಮಾಡೋದು ಬೇಡ ಅಂತ ಹೇಳಿ ನಾವು ರೆಗ್ಯುಲೇಷನ್ ಮಾಡಿದ್ದೀವಿ, ಈ ಪರವಾಗಿ ಇದ್ದೀವಿ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಲಾಸ್ಟ್ ಟೈಮ್ MP ಸಾಹೇಬರು ಸುರೇಶ್ ಅವರು ಬಂದಾಗ್ಲೂ ಸಹ ಇವರು ಕೇಳಿದ್ರು, ಅವಾಗ ಅವರು ಉತ್ತರ ಕೊಟ್ಟಿದ್ದಾರೆ. ಅದನ್ನೇ ಹಿಡ್ಕೊಂಡು ಕಾಲ ವೇಸ್ಟ್ ಮಾಡಬೇಡಿ. ನೀವು ಏನಾದ್ರು ಮಾಡೋದಿದ್ರೆ ನಿಮ್ಮ ಲೀಡರ್ ಇಟ್ಕೊಂಡು ಪಿಟಿಷನ್ ಹಾಕಿ ಕೋರ್ಟ್ಗೆ ಈ ಒಂದು ಆದೇಶ ಸೈಟ್ ಕೊಡಬೇಕು ಅಂತ ಕೇಳಿ. ನಾವು ಜನಪ್ರತಿನಿಧಿಗಳ ಸರ್ಕಾರದ ಆದೇಶವನ್ನು ನಾವು ವಿರುದ್ಧ ಮಾಡೋದಕ್ಕಾಗಲ್ಲ. ಪಂಚಾಯತ್ ಮೆಂಬರ್ ಅಲ್ಲ, ಮತ್ತೆ ನೀವು ಮಾಡಿ ಯಾವ ಪ್ರಶ್ನೆ? 1 ವರ್ಷದಿಂದ 3 18 ಕಿಲೋಮೀಟರ್ ಜಾಸ್ತಿ ಇದೆ, ಜಾಸ್ತಿ ಇದೆ. ನಮಗೆ ಸರ್ಕಾರ ಉತ್ತಾದ ಮತ್ತೆ ನೀವು ಮಾಡ್ಬೇಕಲ್ಲ. ಯಾವ ಮಾತಾಡುವ ಇಲ್ಲ ಊರು ಸಮಸ್ಯೆ ಇದೆ ಹೇಳ್ತೀನಿ. ಬೆಂಗಳೂರು ನಗರದಲ್ಲಿ ರೈತರಿಗೆ ವ್ಯಾಲ್ಯೂಯೇಷನ್ ಜಾಸ್ತಿ ಇರೋದ್ರಿಂದ ಸರ್ಕಾರಗಳು ಬಹುಮಾಡಿ ಕಟ್ಟಡ ಅಂತ ಯೋಚನೆ ಮಾಡಿ ಅದರಿಂದ ಅವರು ಎಲ್ಲ ಸರ್ಕಾರಿ ಜಾಗಗಳನ್ನ ವರ್ಷಕ್ಕೆ ಬಂದು ಬಹುಮಾಡಿ ಕಟ್ಟಡ ಕೊಡ್ತಾರೆ. ಇವರು ಸ್ವಂತ ಸೈಟ್ ಕೊಡಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸಂಘಟನೆ ಕೊಡಬಾರ್ದು, ಚಿಕನ್ ಬಂದರೆ ಕೊಡಬಾರ್ದು, ಮಾರಾಟಕ್ಕೆ ಕೊಡಬಾರ್ದು ಅಂತೇಳಿ ಯಾರನ್ನೂ ತಪ್ಪು ಮಾಡಿ ಸರ್ಕಾರ ಕೊಡಲಿಲ್ಲ. ನಮ್ಮ ಆಸ್ತಿ ನಮಗೆ ಕೊಡಿ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಹೊರಗೆ ಕೊಟ್ಟಿದ್ದಾರೆ. ಅದನ್ನು ಬರೋವರೆಗೂ ದಯವಿಟ್ಟು ಆಗಿ. ಇಲ್ಲ ಅಂದ್ರೆ ಇಲ್ಲೇನು ಯಾವ ರೀತಿ ಹೋರಾಟ ಮಾಡ್ತಾ ಇದ್ದೀರಾ ಅದೇ ರೀತಿ ಹೋರಾಟನ ನೀವು ಸರ್ಕಾರ ಬರ್ತಂಗೆ ಮಾಡಿ, ಅಲ್ಲಿ ಏನಾದ್ರೂ ನಿಮ್ಗೆ ಸೊಲ್ಯೂಷನ್ ಸಿಗ್ಬೇಕಾದ್ರೆ ನನ್ನ ಅನಿಸಿಕೆ ದಯವಿಟ್ಟು ಅದನ್ನು ಮುಂದುವರಿಸಿ. ತುಂಬಾ ದೊಡ್ಡವರು ಆಲ್ಮೋಸ್ಟ್ 28ರಿಂದ 30 ಕಿಲೋಮೀಟರ್ ಕೆಲಸ ಮಾಡ್ಬೇಕಾಗಿ ಅವ್ನಿಗೆ ಪೈಪ್ ಲೈನ್ ಹಾಕ್ಬೇಕು. ನಾನು ಇವಾಗ ಪೈಪ್ ಹಾಕಿದ್ದೀವಿ, ಹಾಕಿದ್ಮೇಲೆ ಮಣ್ಣು ಹಾಕ್ಬಿಟ್ಟು ಮುಚ್ಚಿದ್ದಾರೆ. ಸ್ವಲ್ಪ ಜಾಸ್ತಿ ಎತ್ತರ ಏನಕ್ಕೆ ಇಟ್ಟಿದ್ದೀವಿ ಅಂದ್ರೆ ಮಳೆಯನ್ನು ನೀರನ್ನು ಬಿಟ್ಟಾಗ ಅದು ಒಳಗಡೆ, ಯಾಕಂದ್ರೆ ಫುಲ್ ಇದು ಆಗಿರಲ್ಲ, ಅದು ಕಾಂಪ್ಯಾಕ್ಷನ್ ಆಗಿರಲ್ಲ, ಅದನ್ನ ಕೆಳಗಡೆ ಇಳ್ಬೇಕು. ನಾರ್ಮಲ್ ಸ್ನಾನಾಗೆ ಬರುತ್ತೆ. ಇವಾಗ ನಾವು ಅದನ್ನ ಫುಲ್ ಲೇಬಲ್ ಆಗಿ ನಾನು ಮಣ್ಣು ತೆಗೆದು ಬಿಟ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಆಮೇಲೆ ಅದು ಕೆಳಗೆ ಹೋಗ್ಬಿಡುತ್ತೆ.
ಆಮೇಲೆ ನಿಮಗೆ ಬೈಕ್ಗಳು ಹೋಗೋದಕ್ಕೆ ಜಾಸ್ತಿ ಸ್ಪೀಡ್ ಆಗುತ್ತೆ. ಬಟ್ ಅಂದ್ರೂ ಇವಾಗ ನಿಮ್ಗೆ ಸಮಸ್ಯೆ ಆಗ್ತಿದೆ. ಸಾಹೇಬ್ರೆಲ್ಲ ಹೇಳಿದ್ರು 100% ನಾನು ಅದನ್ನ ಮಣ್ಣಿ ಎಕ್ಸ್ಟ್ರಾ ಏನಿದೆ ರೋಡ್ ಮೇಲೆ ಅದನ್ನೆಲ್ಲ ತೆಗಿಸ್ತೀನಿ. ಇವಾಗ ಸೋಮವಾರ ಮತ್ತೆ ಮೇನ್ ರೋಡ್ ಅಲ್ಲಿ ಸೋಮವಾರ ಬೆಳಿಗ್ಗೆ ಪೊಲೀಸರದ್ದು ಒಂದು ಲೆಟರ್ ಬರ್ದಿದೀವಿ. ಅವ್ರ ಸಪೋರ್ಟ್ ತಗೊಂಡು ನಾವು ಸೋಮವಾರ ಸಾಯಂಕಾಲ ಇಂದ ಸ್ಟಾರ್ಟ್ ಮಾಡ್ಕೊಂಡು ಅದನ್ನು ಮೇನ್ ರೋಡ್ಗಳು ಕ್ಲಿಯರ್ ಮಾಡ್ತೀವಿ. ಸಿರಾಜ್ ರೋಡ್ ಅಲ್ಲಿ ಏನೋ ಈ ಕಡೆಯಿಂದ ಬಿಟ್ಟು ಆ ಕಡೆ ಹೋಗಿದಾರಂತೆ, ಅದನ್ನು ಕಂಪ್ಲೇಂಟ್ ಬಂತು, ಅದನ್ನು ರಿಸಾಲ್ವ್ ಮಾಡಕ್ಕೆ ಫಸ್ಟ್ ಯಾವುದೇ ರೋಡ್ ಕಟ್ ಮಾಡಿದಾರೋ ಅದನ್ನ ಕಂಪ್ಲೀಟ್ ಮಾಡಿದ್ಮೇಲೆ ಬೇರೆ ಕಡೆ ಹೋಗಿ ಕಂಪ್ಲೇಂಟ್ ಮಾಡ್ಬೇಕು ಅಂತ ಆಲ್ರೆಡಿ ನಾವು ಅವ್ರಿಗೆ ಫೈನ್ ಹಾಕಕ್ಕೂ ನೋಟಿಸ್ ಹಾಕಿದೀವಿ. ಮತ್ತೆ ಪ್ರತಿದಿನ 1,000 ರೂಪಾಯಿ